ಹಾಯ್, ನಾವಿವತ್ತು ಕುಚ್ಚು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ಕುಚ್ಚು ಹಾಕೋಕ್ಕೆ, ಬೇಬಿ ಕುಚ್ಚು ಹಾಕೋಕ್ಕೆ ಈ ಥರ 100 ಎಳೆ ಹಾಕಬೇಕು. ಒಂದೊಂದೇ ಎಳೆನ ಹಾಕ್ತಾ ಬರಬೇಕು. ಇದು 100 ಎಳೆ ಆದಮೇಲೆ ಕಟ್ ಮಾಡ್ಕೊಂಡು ಅದಕ್ಕೆ ಗಮ್ ಹಾಕಬೇಕು. ಸೂಜಿಲಿ ಹೋಗೋ ಥರಕ್ಕೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೀಟಾಗಿ ಮಾಡ್ಕೋಬೇಕು. ಅದನ್ನು ಸೂಜಿ ಒಳಗೆ ಹಾಕಿ ಎಲ್ಲನೂ ಒಂದೇ ಸಲ ತಗೋಬೇಕು. ಅದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ನೋಡಿಬಿಟ್ಟು ಹಾಕಬೇಕು. ಆಗುತ್ತೆ, ನಿಧಾನಕ್ಕೆ ಮಾಡಬೇಕಷ್ಟೆ. ಈಗ ಇದನ್ನು ಬಂದಾದಮೇಲೆ ಇಟ್ಕೊಂಡು ನೀಟಾಗಿ ಎಳೆ ಎಲ್ಲ ಎಳೆದು ಈಗ ಸೀರೆ ಅದು ಉಲ್ಟೆ ಇಟ್ಕೊಂಡಿರ್ಬೇಕು. ನಾವು ಉಲ್ಟೆ ಹಾಕ್ತಿದ್ದೀವಿ. ಈಗ ಮೇಕ್ ತಕ್ಕಂಡು ಡಿಸ್ಟೆನ್ಸ್ ನೋಡ್ಕೋಬೇಕು, ಒಂದಕ್ಕೊಂದಕ್ಕೆ ಎಷ್ಟು ಬೇಕು ಅಂತ. ನಾನು ಒಂದು ಫಿಂಗರ್ಸ್ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಎಳೆ ಎಲ್ಲ ನೀಟಾಗಿ ಹಿಡಿಬೇಕು ಎಲ್ಲನೂ. ಅದು 100 ಇದ್ದಿದ್ದು ಈಗ 200 ಆಗುತ್ತೆ ಎಳೆ. ಆ ಕಡೆದು ಸೇರಿದಂಗೆ ಅದನ್ನು ತೆಗ್ದ ಕಡೆಗೆ ಇಟ್ಬಿಟ್ಟು ಆಮೇಲೆ ಸರಿ ಮಾಡ್ಕೋಬೇಕು. ಇದು ಜರಿ ಥ್ರೆಡ್. ಇದನ್ನು 2 ಎಳೆ ತಗೋಬೇಕು. ಮಾಮೂಲಿ ಸೂಜಿ ಇದು 2 ಎಳೆ ತಗೊಂಡಿರ್ಬೇಕು. ಇದನ್ನು ಅದಕ್ಕೆ ಫಸ್ಟಿಗೆ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಗೊಂಡು ಲಾಕ್ ಮಾಡಬೇಕು. ಈ ಕಡೆಯಿಂದ ಆ ಕಡೆಗೆ ತಗೊಂಡು ಅದನ್ನು ಸೇರಿಸಿ ಇಟ್ಕೋಬೇಕು ಫಸ್ಟು. ಈಗ ಅದನ್ನು ಅದರೊಳಗಿಂದ ತಗೊಂಡು ಲಾಕ್ ಆಗುತ್ತೆ. ಈಗ ಅದು ಇದೇ ಥರ 4 ಸಲ ಮಾಡಬೇಕಾಗುತ್ತೆ. ಅದು ಗ್ರಿಪ್ಪಾಗಿ ಕೂರಬೇಕಲ್ಲ, ಜರಿ ಥ್ರೆಡ್ಡು ಜಾರುತ್ತೆ. ಆಮೇಲೆ ಅದು ದಪ್ಪ ಬಂದಷ್ಟು ಲುಕ್ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ 4 ಸಲ ತಗೊಂಡು ಅದರೊಳಗೆಯಿಂದ ತೆಗಿಬೇಕು. ಅದರೊಳಗಿಂದ ತೆಗೆದ್ರೆ ನೀಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಎಲ್ಲ ಹೋಗೋದು, ಸೊಟ್ಟೆ ಆಗೋದು ಆ ಥರ ಏನೂ ಆಗೋಲ್ಲ, ನೀಟಾಗಿ ಕೂರುತ್ತೆ. ಈಗ ಆ ಕಡೆದು ಲೆಂತ್ ಎಷ್ಟಿದೆ ನೋಡಿಬಿಟ್ಟು ಅದೇ ಸಮಕ್ಕೆ ಟ್ರಿಮ್ಮರ್ ಸಹಾಯದಿಂದ ಕಟ್ ಮಾಡಬೇಕು. ಒಂದೇ ಸಲ ಕಟ್ ಮಾಡಿದರೆ ನೀಟಾಗಿ ಬರುತ್ತೆ. ಈಗ ಅದು ಒಂದೇ ಸಮ ಕಟ್ ಮಾಡ್ಕೋಬೇಕು. ಈ ಥರ ಬೇಬಿ ಕುಚ್ಚು ಹಾಕೋದು. ಇದು ಬೇಬಿ ಕುಚ್ಚು. ಈ ಥರ ಕಾಣುತ್ತೆ. ಈಸಿಯಾಗಿ ಮನೇಲೇ ನಮ್ಮ ಸ್ಯಾರಿಗೆ ನಾವೇ ಹಾಕೋಬೋದು. ಆಮೇಲೆ ಅದನ್ನು ಥ್ರೆಡ್ ಏನು ಓಪನ್ ಆಗ್ದಂಗೆ ಲಾಸ್ಟಿಗೆ ಈ ಥರ ಈ ಗಮ್ ಸಿಗುತ್ತೆ, 10 ರೂಪಾಯಿ ಎಲ್ಲ ಇರುತ್ತೆ. ಲಾಸ್ಟಿಗೆ ಹಿಂಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಡ್ರೈ ಆಗಿರುತ್ತೆ. ಆಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಹಂಗೆ ಇರುತ್ತೆ, ಹಾಳಾಗಲ್ಲ, ಓಪನ್ ಆಗಲ್ಲ. ಇದು ಲಾಸ್ಟ್ ಈ ಥರ ಇದೆ. ಥ್ಯಾಂಕ್ ಯು.